ನಮಸ್ತೆ. ನಿಮ್ಮ ದೇಹಕ್ಕೆ ಸರಿಯಾದ ಉಸಿರಾಟವನ್ನು ಜೋಡಿಸ್ತಾ ಹೆಚ್ಚಿನ ಎನರ್ಜಿಯನ್ನು ತರಬೇಕಾದ್ರೆ ಈ ರೀತಿಯಲ್ಲಿ ಮಾಡುವುದನ್ನು ನಿಮ್ಮ ವಿಡಿಯೋದಲ್ಲಿ ತೋರಿಸಿಕೊಡಲಾಗುವುದು. ಬನ್ನಿ, ಸುದರ್ಶನ ಕಡೆ ಬನ್ನಿ. ನೋಡಿ, ಈ ಥರ ಒಂದು ಬೆಡ್ಶೀಟನ್ನು ಫೋಲ್ಡ್ ಮಾಡಿಡುವುದು. ಇದು ಯೋಗ ಬ್ಲಾಕು, ಈ ಮೂರು ಇದು ಯೋಗ ಬ್ಲಾಕು. ಆ ಕಡೆ ಮಾಡಿ ಕೂತ್ಕೊಳ್ಳಿ. ಸ್ವಲ್ಪ ಹಿಂದೆ ಬನ್ನಿ, ಸರಿ ಮಲ್ಕೊಳ್ಳಿ. ನೋಡಿ, ಒಂದು ಈ ಬ್ಲಾಕ್ ಇದೆಯಲ್ಲ, ಎದೆ ಭಾಗ ಚೆಸ್ಟ್, ಎದೆ ಸರಿ ಹಿಂದಗಡೆ ಇಡಬೇಕು. ಮತ್ತೆ ಇದು 2 ಬ್ಲಾಕು ತಲೆ ಅಡಿಗೆ ಇಡಬೇಕು. ಇಡಿ. ಈಗ ಇಟ್ಟಾಗ ನೋಡಿ ಏನಾಯ್ತು ಅಂತ ಹೇಳಿದ್ರೆ, ಎದೆ ವಿಶಾಲವಾಯಿತು. ಎದೆ ವಿಶಾಲವಾಗಿ ಇಲ್ಲಿಯ ಶ್ವಾಸಕೋಶ ಸಡಿಲವಾಗುವಂಥದ್ದು. ಸಡಿಲಾಗಿ ಸರಿಯಾದ ರೀತಿ ಉಸಿರಾಟ ಅಬ್ಸರ್ವ್ ಆಗ್ತದೆ. ಉಸಿರಾಟ ಕ್ರಿಯೆ ಕರೆಕ್ಟಾಗಿ ಒಳಗೆ ತಕೊಳ್ಳೋದು, ಒಳಗೆ ಬಿಡುದು ಆಟೋಮ್ಯಾಟಿಕ್ ಇಲ್ಲಿ ಪ್ರಯೋಗ ಆಗುವಂಥದ್ದು. ಕೈ ಈ ಥರ ಆರಾಮಾಗಿ ಇಟ್ಕೊಳ್ಳೋದು, ಬೇಕಾದ್ರೆ ಚಿನ್ಮುದ್ರೆಗೆ ಇಟ್ಕೊಳ್ಬೋದು. ಕಾಲನ್ನು ಆರಾಮಾಗಿ ಫ್ರೀ ಹಿಡಿದು ನೋಡಿ, ಎದೆ ಲೆವೆಲ್ಗೆ ತಲೆ ಈ ಥರ ಎತ್ತರ ಇರಬೇಕು. ಈ ಥರ ಮಾಡಿದಾಗ ನಮಗೆ ಸಿಕ್ಕುವ ಬೆನಿಫಿಟ್ ಏನಂದರೆ, ಎದೆಗೆ ಸಂಬಂಧಪಟ್ಟದ್ದು ನಮಗೆ ದಿನವಿಡೀ ಸುಸ್ತಾಗೋದು, ಆಯಾಸ ಆಗೋದು, ಅದರಿಂದ ದೂರ ಆಗ್ಬೋದು. ಅಸ್ತಮದಿಂದ ದೂರ ಆಗ್ಬೋದು, ಹೃದಯಾಘಾತದಿಂದ ದೂರ ಆಗ್ಬೋದು. ನೋಡಿ, ನಮಗೆ ತಲೆ ಭಾಗ ಒತ್ತಡ ಇರ್ತದೆ, ಟೆನ್ಷನ್ ಒತ್ತಡ, ಅದು ಫ್ರೀ ಆಗುವಂಥದ್ದು. ನೆನಪಿನ ಶಕ್ತಿ ಜಾಸ್ತಿ ಆಗುವಂಥದ್ದು, ತಲೆನೋವು ಕಮ್ಮಿ ಆಗುವಂಥದ್ದು. ಅದೇ ರೀತಿಯಲ್ಲಿ ನಮ್ಮ ಇಡೀ ದೇಹದಲ್ಲಿ ಒತ್ತಡ ಕಮ್ಮಿ ಆಗುವಂಥದ್ದು. ಮತ್ತು ಪ್ರೆಷರ್, ಏರಿಳಿತ ಅಂದರೆ ಹೈ ಬಿ ಪಿ, ಲೋ ಬಿ ಪಿ, ಇದೆಲ್ಲ ಬ್ಯಾಲೆನ್ಸ್ ಬರುವಂಥದ್ದು. ಇದನ್ನು ನಾವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಕೈ ಕಾಲು ಮುಖ ವಾಶ್ ಮಾಡಿ ಈ ಥರ ಬೆಡ್ಡಲ್ಲಿ ಈ ಥರ ಇಟ್ಕೊಂಡು ಮಿನಿಮಮ್ 10 ನಿಮಿಷ ಮಾಡಿದೆ. ಜಾಸ್ತಿ ಅಂದರೆ ಅರ್ಧ ಗಂಟೆ ಮಾಡಬೇಕು. ಮಾಡಿದಾಗ ಇದರ ಬೆನಿಫಿಟ್ ನಮಗೆ ಆ ದಿನ ಫುಲ್ ಎನರ್ಜಿ ಆಗಿರ್ತದೆ. ಯಾವುದು ಸುಸ್ತು ಆಯಾಸ ಇರುವುದಿಲ್ಲ. ಇದಕ್ಕೆ ಸುಲಭ ಪ್ರಾಣಾಯಾಮ ಅಂತ ಹೇಳ್ಬೋದು. ಸುಲಭದಲ್ಲಿ ಮಾಡುವಂಥ ಪ್ರಾಣಾಯಾಮ. ಇದಕ್ಕೆ ಯಾವುದು ಒತ್ತಡ ಇಲ್ಲಿ ಯಾವುದು ನಾವು ಟೆನ್ಷನ್ ಮಾಡುವಾಗಿಲ್ಲ. ಕಣ್ಣು ಮುಚ್ಚಿ ಆರಾಮ ಮಲಗಿರಾಯ್ತು. ನೋಡಿ, ಇಲ್ಲಿ ಆಟೋಮೆಟಿಕ್ ಎದೆ ವಿಕಾಸವಾಗುವುದು, ಕುಗ್ಗುವುದು, ಕುಗ್ಗುವುದು ಅಂದ್ರೆ ಉಸಿರಾಟ ಆಟೋಮೆಟಿಕ್ ಅಬ್ಸರ್ವ್ ಆಗುವುದು. ಇದನ್ನು ಪ್ರತಿನಿತ್ಯ ಮಾಡುವುದರಿಂದ ನಮ್ಮ ಪ್ರತಿದಿನ ನಮ್ಮ ದೇಹ ಎನರ್ಜಿ ಆಗಿರ್ತದೆ, ಉಲ್ಲಾಸ ಆಗಿರ್ತದೆ. ಯಾವುದು ಶಾರೀರಿಕವಾಗಿ ಮಾನಸಿಕವಾಗಿ ಒತ್ತಡದಿಂದ ದೂರವಾಗಿ ಲವಲವಿಕೆಯಿಂದ ಇರುವಂಥದ್ದು. ಇದನ್ನು ನೀವು ಮಾಡಿ ನೋಡಿ ಪ್ರಯೋಜನವನ್ನು ನನ್ನ ಯೂಟ್ಯೂಬ್ ಚಾನಲ್ ಹಂಚಿಕೊಂಡಿದ್ದೇನೆ. ನಿಮಗೆ ಕೇಳಿಕೊಳ್ತೇನೆ. ಥ್ಯಾಂಕ್ ಯು.